ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಸೊ ಹೇ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಚಿಕ್ಕದಿರಿ ಅಂತ ಅನ್ಕೊಂಡಿನಿ. ನಾವು ಮಸ್ತ್ ಚಿಂಗದೇವಿ. ಸೊ ನಾನು ನಿಮ್ಮ ರನ್ನರ್ ಪ್ರತೀಕ್ಷಾ ಬ್ಯಾಕ್ ಅಗೇನ್ ವಿತ್ ನ್ಯೂ ಬ್ಲಾಗ್. ಆ್ಯಂಡ್ ಏನಪ್ಪ ಅಂತಂದ್ರೆ ಈಗ ರೆಡಿಯಾಗಿ ಹೊಂಟೇನೆ ಅಂತಂದ್ರೆ ಆ್ಯಸ್ ಯೂಶ್ವಲ್ ಕಾಲೇಜಿಗೆ. ಸ್ವಲ್ಪ ಲೇಟ್ ಆಗಿಲ್ಲ ಇವತ್ತು, ಸ್ವಲ್ಪ ಜಲ್ದಿನೇ ಇದ್ದೀನಿ. ಆಮೇಲೆ ಜಲ್ದಿ ರೆಡಿ ಆಗೀನಿ. ನಾ ಬೇರೆ ಸಬ್ಜೆಕ್ಟ್ ಐತಂದು ಮಾಡಿದ್ವಿ ಅದು ಫಸ್ಟ್ ಕ್ಲಾಸ್, ಬಟ್ ಚೇಂಜ್ ಆಗೈತಿ, ಬೇರೆ ಸಬ್ಜೆಕ್ಟ್ ಐತಿ. ಸೊ ಅವರು ಫ್ಯೂಲಪ್ ಮಾಡಿಸ್ಕೊಂಡು ಹೋಗ್ಬೇಕು. ಆ್ಯಂಡ್ ಅಪ್ಪ ನಾನು ನೋಡ್ರಿ ಹೆಂಗೆ ಕೂತ ಫುಲ್ ಬಿಸಿಲು ಕಾಯಿಸ್ಕೊಳತ್ತ ನಾವು. ಆ್ಯಂಡ್ ಹೋಗೋಣ ಬರೀ ಫ್ಯಾಮ್ಲಿ. ಇನ್ಮೇಲೆ ಡೈಲಿ ಬ್ಲಾಗ್ ಬರ್ತಿರ್ತಾವೆ ಆ್ಯಸ್ ಯೂಶ್ವಲ್ ಬರೋತಾವ ಡೈಲಿ ಬ್ಲಾಗ್. ಆ್ಯಂಡ್ ಸ್ವಲ್ಪ ದಿನ ಬ್ಲಾಗ್ ಹಾಕೋಕ್ಕಾಗಿದ್ದಿಲ್ಲ, ಅದು ನಿಮಗೂ ಗೊತ್ತು. ನಾವು ಮಾತಾಡತ್ತಿದ್ದು ಕೇಳತ್ತಿದ್ದಿಲ್ಲ ಗೊತ್ತಿಲ್ಲ, ಯಾಕಂದ್ರೆ ಯಾರು ಕೋಲ್ಡ್ ಸ್ಟಾರ್ಟ್ ಮಾಡೋಕೈತಿ. ಲೆಟ್ಸ್ ಗೋ ಫ್ಯಾಮ್ಲಿ. ಬ್ಯಾಗ್ ಹಾಕೊಳ್ಳೋಣ ರೈಟ್ ಅವನು. ಆ್ಯಂಡ್ ಫ್ಯಾಮ್ಲಿಯಲ್ಲಿ ಬೈಕ್ ಪಾರ್ಕ್ ಮಾಡಿದ್ದೆ ಆ್ಯಂಡ್ ಒನ್ ಟೈಮ್ ಅಂದೇನ. ಆ್ಯಂಡ್ ಪಾರ್ಕಿಂಗ್ ಒಂದು ಪಿಕ್ಚರ್ ರೀಪ ನೋಡ್ರಿ, ಎಷ್ಟು ಗಾಡಿ ಅದಾವೆ. ಪಾರ್ಕಿಂಗ ಸಿಗೋದಿಲ್ಲ, ಪಾರ್ಕಿಂಗ್ ಬೇಕಂದ್ರೆ ಜಲ್ದಿ ಬರ್ಬೇಕು ಕಾಲೇಜಿಗೆ. ಕ್ಲಾಸ್ ಮುಗಿದ್ಮೇಲೆ ಸಿಗ್ತೇನೆ ಅನ್ಕೊತೀನಿ, ಯಾಕಂದ್ರೆ ಕಾಲೇಜ್ನಾಗ ಭಾಳ ಬ್ಲಾಗ್ ಮಾಡೋಕ್ಕಾಗೋದಿಲ್ಲ. ಓಡ್ಕೊತ ಬಂದಿರಿಪ್ಪ. 2000 years later. ಅಯ್ಯೋ ಫ್ಯಾಮಿಲಿ ಪಿಕ್ಚರ್ಸ್ ಏನಾತಿಲ್ಲ ನೋಡ್ರಿ. ಇಲ್ಲಿ ಗಾಡಿ ಎಷ್ಟು ತೊಗೊಂಡೋದವು. ಆ್ಯಂಡ್ ನನ್ನ ಬೈಕ್ ಅಲ್ಲೇ ಐತಿ. ಇವು ಎರಡು ಗಾಡಿ ತೆಗೆದ್ರೆ ನನ್ನ ಗಾಡಿ ಹೊರಗೆ ಬರ್ತೈತಿ, ಇಲ್ಲ ಅಂದ್ರೆ ಹೊರಗೆ ಬರೋದಿಲ್ಲ ಬೈಕ್. ಸೀನಾತಪ್ಪ ಇದೀನಿ ಓಪ ಹಿಂಗೆ ಚಂದ ಅಡ್ಡ ತಿಡ್ಡಿ. ಆ್ಯಂಡ್ ಫ್ಯಾಮ್ಲಿ ಗಾಡಿ ತೆಗಿತ್ತು ಫುಲ್. ಆ್ಯಂಡ್ ಅಲ್ಲೆಲ್ಲ ಬೈಕದು ಪಾರ್ಕ್ ಆಗಿತ್ತು, ಫುಲ್ ರೋಡ್ ಕ್ಲಿಯರ್ ಮಾಡಿದೆ. ಆ್ಯಂಡ್ ಗಾಡಿ ತೊಗೊಂತ್ರಿಪ್ಪ. ಬೈಕ್ ತೊಗೋಬೇಕು ಹೊರಗೆ ಅಂತಂದ್ರೆ ಹರಸಾಸ ಬಿದ್ದೋಕೈತಿ. ಆ್ಯಂಡ್ ಫ್ಯಾಮ್ಲಿ ಈಗ ಜಸ್ಟ್ ಮನೆಗೆ ಬಂದಿರಿ. ಆ್ಯಂಡ್ ಎಷ್ಟು ಬಿಸಿಲು ಐತಲ್ಲ ಹೊರಗೆ ಹೇಳ್ತೀನಿ ಯಪ್ಪ. ಅದ್ರಾಗ ಬ್ಲ್ಯಾಕ್ ಕಲರ್ ಅಂಗಿ ಹಾಕೊಂಡೀನಿ. ಇನ್ನೊಂದು ಸ್ವಲ್ಪ ಹೀಟ್ ಅಬ್ಸರ್ವ್ ಮಾಡ್ತಿರ್ಲ ಸನ್ ಬ್ಲ್ಯಾಕ್ ಕಲರ್ ಅಂಗಿ ಹಾಕೊಂಡ್ರೆ, ಅದ್ರಾಗ ಬ್ಲ್ಯಾಕ್ ಕಲರ್ ಅಂಗಿ ಹಾಕೊಂಡೀನಿ. ಕಾಲೇಜಿಂದ ಬರ್ಬೇಕಾರೆ ಅಲ್ಲಿ ನಾನು ಅಂಗಡಿಗೆ ಹೋಗಿದ್ದೇನಾ ಧಾರವಾಡ ಬಂದ ಕೂಡಲೇ. ಅಲ್ಲಿ ಫೋನಿನ ಕವರ ಮತ್ತು ಗ್ಲಾಸ್ ಹಾಕಿಸ್ಬೇಕಂತ ಮಾರ್ಕೆಟಿಗೆ ಹೋಗೀನಿ. ಮಾರ್ಕೆಟ್ನಾಗಾರ ಸಿಕ್ಕೊಂಡಪ್ಪ ಹೇಳ್ತೀನಿ, ಫುಲ್ ಟ್ರಾಫಿಕ್ ಜಾಮ್. ಫುಲ್ ಎಲ್ಲ ಜಾಮ್ ಮಾಡಿಬಿಟ್ಟಾರಪ್ಪ. ಮತ್ತು ಸಂಡೆಗಿಂದ ಹಾಸಿ ಬಂದೆ, ಶಾರ್ಟ್ಕಟ್ ಕಿಟ್ಕಟ್ ತೊಗೊಂಡೆ. ಗಾಡಿನಾಗ ಇಷ್ಟು ಬ್ಯಾಸ್ರಾಗಿ ಹೋತ್ ನೋಡ್ರಿ ನನಗಾರ. ಇಷ್ಟು ಮಾರ್ಕೆಟ್ನಾಗ ಒಂದು 2 ನಿಮಿಷ ಹೋಗಿ ಬರುತ್ತಲೇನ. ಕಾರ್ನಾಗ ಅದು ಮುಗ್ದು ಹೋಗಿತ್ತು, ಇನ್ನೂ ಮಟ್ಟ ಮನಿನ ಮುಗ್ತಿದ್ದಿದ್ದಿಲ್ಲನ. ಮುಖ ತೋರಿಸ್ತೇಂತದ್ರಿ ಒಂದು ಸೆಕೆಂಡ್ ನಂದು ಹೆಂಗಾಗೈತಂತೆ. ಎದಕ್ರಿಪ್ಪ ಅಂತಂದರೆ ಕರ್ರಗಾದೇನೋ ಒಮ್ಮೆ ಮುಖ ತೊಗೊಂಡು ಸಿಗ್ತೇನೆ ಬರ್ರಿ ನಿಮಗೆ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ. ಏನು ಸೊ ಫ್ಯಾಮ್ಲಿ ಈಗೆಲ್ಲ ಹೊಂಟೈತ್ರಿಪ್ಪ ಅಂತಂದ್ರೆ ಸದಾನ ಅವ್ರ ಅಂಗಡಿಗೆ ಹೊಂಟೈತಿ. ಮಧ್ಯಾಹ್ನ ಹೋಗಿ ಬಂದಿದ್ದೆ ನಾ. ಹೋಗಿ ಬಂದು ಫೋನಿಗೆ ಗ್ಲಾಸ್ ಹಾಕ್ಸಿದೆ ಮತ್ತು ಕವರ್ ತಂದೆ. ಆ್ಯಂಡ್ ಅದು ಚಾರ್ಜರ್ ಅದು ಹಿಂಗೆ ವೈರ್ ಬರ್ತೈತಲ್ಲ, ಏನಂತಾರೆ ಅದಕ್ಕೆ, ಕೇಬಲ್ ಪ್ರೊಟೆಕ್ಷನ್. ಹಾಂ, ಸೊ ಅದನ್ನ ನೆನ್ಪಾರು ಬಂದುಬಿಟ್ಟೆ ನಾನು. ಅದಕ್ಕೆ ಈಗ ಸಂಜೆಗೆ ಹೊಂಟೈತಿ. ಆ್ಯಂಡ್ ಲೆಟ್ಸ್ ಗೋ ನೋಡೋಣಂತ ಥಿಂಕ್ ಮಾಡತ್ತೀನಿ. ಚಾರ್ಜರ್ ತೊಗೋಬೇಕಂತ ಅನ್ಕೊಳತ್ತೇನೆ, ಅಡಾಪ್ಟರ್. ಇನ್ ಕೇಸ್ ಅಲ್ಲೇ ಅದೇ ಚಾರ್ಜರ್ ಐತಿ, ಅಡಾಪ್ಟರ್ ತೊಗೋಬೇಕು ಮತ್ತು ಅದು ಕೇಬಲ್ ತೊಗೋಬೇಕು, ಕೇಬಲ್ ಪ್ರೊಟೆಕ್ಷನ್ ಸಮಥಿಂಗ್. ಕವರ್ ಅಂತೂ ಐತಿಗ ನೋಡೋಣ ಬರೀ ಫ್ಯಾಮ್ಲಿ. ಆ್ಯಂಡ್ ಫ್ಯಾಮ್ಲಿ ನೋಡ್ರಿ ಫಿಶ್ ತೊಗೊಂಡೇವಿ. ಫಿಶ್ ಐತಿ ಮತ್ತು ಶ್ರಿಂಪ್ ಐತಿ. ಇಲ್ಲೇ ಶ್ರಿಂಪ್ ಅಂತಂದ್ರೆ ಚೋಟು ಸಾಯ್ತಾಡ್ರಿ ಇಲ್ಲೆಲ್ಲ ಕೊಂಡ್ರಿ. ಇಲ್ಲೈತೆ ನೋಡ್ರಿ ಎಕ್ಸಾಟಿಕ್ ಫಿಶ್. ಎಕ್ಸಾಟಿಕ್ ಅಂತಂದ್ರೆ ಭಾಳ ಯೂನಿಕ್, ರೇರ್, ಭಾಳ ಅವೈಲೇಬಲ್ ಇರೋದಿಲ್ಲ ಅದು. ನೋಡ್ರಿ ಇಲ್ಲೈತೆ ನೋಡಿ, ಇದು ಶ್ರಿಂಪ್ ಬ್ಲೂ ಕಲರ್ ಐತಲ್ಲ ಅದು. ಆ್ಯಂಡ್ ಒಂದು ಗಪ್ಪಿ ಐತಿ ಮತ್ತು ಅದೇದೋ ಫಿಶ್ ಹಾಕೈತೆ ಅದ್ರಾಗ, ಗಪ್ಪಿ ಮೌಲಿ ಅದು. ಆಮೇಲೆ ಶರಣ ಅಂಗಡಿಗೆ ಹೋಗಿದ್ವಲ್ಲ, ಅಲ್ಲೇ ಶೂಟ್ ಮಾಡೋಕ್ಕಾಗಲಿಲ್ಲ. ಅಣ್ಣ ಸ್ವಲ್ಪ ಬಿಸಿ ಇದ್ರೆ, ಅಂಗಡಿಗೆ ಹೊಂಟಿದ್ರು, ಗುಡಿಗೆ ಎಲ್ಲ ಹೊಂಟ್ರಿ, ಜಾತ್ರೆಗೆ ಹೊಂಟಿದ್ರೆ. ಇಲ್ಲಿ ನೋಡ್ರಿ ಮನೆಗೆ ಹೋಗಿ ತೋರಿಸ್ತೇನಂತ ಏನೇನು ತೊಗೊಂಡೇನಂತಂದೆ. ಈ ಫಿಶು ಎಕ್ವೇರಿಯಮ್ನಾಗ ಹಾಕೋಬೇಕಾದ್ರೆ ತೋರಿಸ್ತೇನಂತ. ಆ್ಯಂಡ್ ಫ್ಯಾಮ್ಲಿಲಿ ಬೇಕ್ರಿಗೆ ಬಂದಿತ್ತೆ. ಭಾಳ ದಿನ ಆದ್ಮೇಲೆ ಏನು ತಿನ್ನತ್ತೀರಿಪ್ಪ ಅಂತಂದ್ರೆ ಇದೇನು ಖಾರ ಬಂದಿರ್ತೈತಲ್ಲ, ಅದಕ್ಕೆ ಲಫಡ ಅಂತ ಮಾಡ್ಕೊಡ್ತಾರೆ. ಲಫಡ ಏನಂತಾರಲಿ, ಲಫಡ. ಯಾರ್ಯಾರಿಗೆ ಗೊತ್ತಿತ್ತು ಕಮೆಂಟ್ನಾಗ ಹೇಳ್ರಿ. ನಮ್ಮ ಕಡೆ ಸಿಗ್ತೈತಿಲ್ಲ ಐತಲ್ರಿ ಈ ಟೈಪ್. ಖಾರ ಬನ್ನಿಗೆ ಸೇವ್ ಹಾಕ್ತಾರೆ, ಆಮೇಲೆ ಶೇಂಗಾ ಹಾಕ್ತಾರೆ, ಕಾರ್ದಾನಿ ಏನೇನು ಹಾಕ್ತಾರೆ. ಇಲ್ಲಿ ನೋಡ್ರಿ ಫ್ಯಾಮಿಲಿ ಈ ಟೈಪ್ ಹಾಕಿರ್ತಾರೆ. ಖಾರ ಬನ್ನಾಗ ಕಾರ್ದಾನಿ ಆಮೇಲೆ ಶೇಂಗಾ ಎಲ್ಲ ಹಾಕಿ ಓವನ್ನಾಗ ಇದನ್ನು ಮಾಡ್ಕೊಡ್ತಾರೆ. ಎಷ್ಟು ವರ್ಷದ ಮೇಲೆ ತಿನ್ನತ್ತಾನೆ. ನಮ್ಮ ಫ್ಯಾಮಿಲಿ ಅಕ್ವೇರಿಯಂ ಖರೆ ಭಾಳ ಹೊಲ್ಸಾಗೈತಿ, ಇಗ್ನೋರ್ ಮಾಡ್ರಿ. ಕಾಣವಲ್ತದ, ಇಲ್ಲಿ ಕುಂತೈತಿ ನೋಡ್ರಿ. ಇಲ್ಲಿ ಹೊಸಾದ ಏನದ ಶ್ರಿಂಪ್ ತಂದಿದ್ದೆ. ಆ್ಯಂಡ್ ಯಾವುದೋ ಒಂದು ಗಪ್ಪಿ ಮರಿ ಹಾಕೈತಿ. ಇಲ್ಲೆಲ್ಲ ಐತೆ ನೋಡ್ರಿ, ಚೋಟು ಸಹ ಇಲ್ಲ ಐತೆ ನೋಡ್ರಿ. ಇನ್ನ ಕಾಣ್ತಗ್ದಿಲ್ಲ ನೋಡ್ರಿ. ಇದ ಗಪ್ಪಿ ರೀ. ಓಕೆ, ದಿಸ್ ಇಸ್ ಗಪ್ಪಿ, ದಿಸ್ ಈಸ್ ಮೌಲಿ, ಆಮೇಲೆ ಅದು ಗಪ್ಪಿ. ಟೆಟ್ರಾ ಅಂತಂದ್ರೆ ಅಲ್ಲೆಲ್ಲ ಟೆಟ್ರಾ ಪಟ್ರಾ ಭಾಳ ಹೊಲ್ಸಾಗೈತ್ರಿ. ಆಮೇಲೆ ಇಲ್ಲೇನು ನೋಡ್ರಿ, ಇಲ್ಲೇನು ಬೇರೆ ಫೀಸ್ ತರಬೇಕಾಗೈತಿ. ಆ್ಯಂಡ್ ಫ್ಯಾಮ್ಲಿ ಶರಣ ಅವ್ರ ಅಂಗಡಿಗೆ ಹೋಗಿತ್ತಲ್ರಿ, ಇದನ್ನೆಲ್ಲ ತೊಗೊಂಬಂದಿತ್ತು ನೋಡ್ರಿ. ಈ ಟೈಪ್ ವಯರ್ ಐತಿ ಮತ್ತು
ಅಲ್ಲೆಲ್ಲ ಅದ್ರಾಗ ಸ್ವಲ್ಪ ಗರ್ಲಿ ಇದ್ವು ಅವ ಡಾಲ್ ಅದು ಇತ್ತು, ಬಟ್ ಈದ್ ಸೇರ್ತು ನಂಗೆ ಡಾಲ್ ಅದು ಬೇಡ ಅಂತಂದೆ. ಅಲ್ಲ ಆ್ಯಕ್ಚುಲಿ ಅದು ಹೆಂಗಿತ್ತಂದ್ರೆ ಟೆಡ್ಡಿ ಬೇರ್ ಅಂಥವೆಲ್ಲ ಇದ್ವು. ಇದೇನು ಯೂನಿಕ್ ಅನ್ನಿಸ್ತು ತೊಗೊಂಡೆ. ನಂದು ಇನ್ನೊಂದು ಇತ್ತು ಗೊತ್ತನ್ರಿ, ಅದು ನೋಡ್ರಿ ಪಿಕಾಚು. ಇದು ಆನ್ಲೈನ್ ಆರ್ಡರ್ ಮಾಡಿದ್ದೆ ಆ್ಯಕ್ಚುಲಿ. ಪಿಕಾಚು ಇದು ವಯರಿಗೆ ಏನೈತಲ್ಲ ರೀ ಹೊಲ್ಸಾಗತ್ತೈತೆ ನೋಡ್ರಿ, ಇಲ್ಲಿ ಎಷ್ಟು ಹೊಲ್ಸಾಗತ್ತೈತೆ ವಯರ್. ಅದಕ್ಕೆ ಇದನ್ನು ಹಾಕ್ಬೇಕು. ಸೊ ಇದೊಂದು ಮತ್ತು ಇದೊಂದು ಹೊಸ ಅಡಾಪ್ಟರ್ ತೊಗೊಂಡೆ ನಾನು, ಅದಕ್ಕೆ ಇದನ್ನು ಹಾಕೋಣಂತ. ಇದೆಲ್ಲ ತೊಗೊಂಡೈತೆ ನೋಡ್ರಿ ಫ್ಯಾಮಿಲಿ ಇಷ್ಟ ಅಲ್ಲ. ಮ್ಯಾನುವಲ್ ಬುಕ್ ಎಲ್ಲ ಐತಿ, ಅದನ್ನೆಲ್ಲ ನಾವು ಓದೋದಿಲ್ಲ. ವೈ ನೋಡ್ರಿ ಇಲ್ಲಿ ಎಷ್ಟು ಕ್ಯೂಟ್ ಐತೆ ಚೋಟು ಸಹ. ಅನ್ಬಾಕ್ಸ್ ಮಾಡೋಣ. 3, 2, 1 ಟಂಟಡ. ಹಂಗದ ನೋಡ್ರಿ ಅವ ಮನುಷ್ಯ ಐಸ್ ಕ್ರೀಮ್ ಹಿಡ್ಕೊಂಡು ನಿಂತಾನ, ಐಸ್ ಕ್ರೀಮ್ ತಿನ್ನತ್ತಾನ. ಇದು ಹಾಕೋದು ಇಸ್ ಕೈಂಡ್ ಆಫ್ ಈಸಿ, ಬಟ್ ತೆಗಿಬೇಕಾರೆ ಹರ್ಸಾಸ್ ಬಿದ್ದೋಕೈತಿ. ಈಗ ಸ್ವಲ್ಪ ಕುಂತೈತಿಲ್ಲ, ಹಾಕಕ್ಕೆ ಬರ್ತೈತ್ರಿ ಫ್ಯಾಮಿಲಿ. ಯಾರ್ಯಾರಿಗೆ ಗೊತ್ತೈತಿ ಇದು, ಯಾರ್ಯಾರು ಕವರ್ ಹಾಕಿರ್ತೀರಲ್ಲ. ಇಷ್ಟು ಈಸಿಲಿ ಕುಂತಿಲ್ರಿ. ಈಗ ಅದ ತೆಗ್ಯಾಕೆ ಬರೋದಿಲ್ಲ, ತೆಗ್ಯಾಕೆ ಭಾಳ ಸ್ವಲ್ಪ ಕೈಂಡ್ ಆಫ್ ಡಿಫಿಕಲ್ಟ್ ಅನ್ನಿಸ್ತೈತಿ ನೋಡ್ರಿ. ಇದು ಕೇಬಲಿಗೆ ಬರ್ತೈತಿ. ಇದ್ರ ಜೊತೆ ಇದನ್ನು ಕೊಟ್ಟಾರ ಕಾಂಬಿನೇಷನ್ ನೋಡ್ರಿ. ಬಟ್ ಇದು ನಂಗೆ ಸೇರ್ಲಿಲ್ಲ, ಹಂಗೈತೆ ನೋಡ್ರಿಪ್ಪ, ಹಂಗೆ ಇದ್ದಂಗೆ ಐತಿ. ಅದ್ರ ಬದ್ಲಿ ನಾನು ಯಾವುದೇ ತಂದೇನಿಪ್ಪ ಅಂದ್ರೆ ಒಂದು ಸಿಲ್ವರ್ ತಂದೀನಿ, ಒಂದು ಪರ್ಪಲ್ ತಂದೀನಿ, ನೆಕ್ಸ್ಟ್ ಒಂದು ಮೆಟಾಲಿಕ್ ಟೈಪ್ ಬ್ಲ್ಯಾಕ್ ಐತಿ. ಸೊ ಇದಕ್ಕೆ ಯಾವ್ದು ಹಾಕ್ಬೇಕಂತ ಥಿಂಕ್ ಮಾಡತ್ತೇನು ಗೊತ್ತಿಲ್ಲ. ನಾ ಇದ್ರ ಸಂಬಂಧ ಪರ್ಪಲ್ ಅಂತ ತಂದೀನಿ. ಐ ಥಿಂಕ್ ಸೊ ಸಿಲ್ವರು ಚಂದ ಕಾಣ್ಬೋದು ಅಂತ ಅನಿಸ್ತೈತಿ. ಇದಕ್ಕೆ ಸಿಲ್ವರ್ ಹಾಕಿದ್ರೆ ಹಾಕ್ಬೋದ, ಬಿಟ್ರಿ ಪರ್ಪಲ್ ಗೊತ್ತಾಗತ್ತಿಲ್ಲ ರೀ ಫ್ಯಾಮಿಲಿ. ಭಾಳ ಕನ್ಫ್ಯೂಸ್ಡ್ ಮನುಷ್ಯ ಅದನ್ನು. ನೋಡೋಣಂತೆ ಯಾಕೆ ಚಂದ ಕಾಣ್ತೈತೆ ಅದು ಹಾಕಿದ್ರೆ ಅಂತ. ಆ್ಯಂಡ್ ನಾ ಏನು ಅನ್ಕೊಳತ್ತಿದ್ದೇರಿಪ್ಪ ಅಂತಂದ್ರೆ, ಒಂದು ಹಂಗೆ ಯಾಕೆ ಚಿರಾತೀವೋ, ನಾ ಇವು ಎರಡುದ್ರ ಕನ್ಫ್ಯೂಷನ್ ಆಗಿದ್ದೆ ರೀ. ಲೈಕ್ ಇದು ಪರ್ಪಲ್ ಹಾಕ್ಲಿ ಏನು ಸಿಲ್ವರ್ ಹಾಕ್ಲಿ ಅಂತ. ಸೊ ನಂಗೆ ಸಿಲ್ವರ್ ಅಂತ ಅನಿಸ್ತ್ರಿ. ನಮ್ಮ ಅಣ್ಣ ಇದಂದ ಪರ್ಪಲ್ ಅಂತ, ಅದಕ್ಕೆ ಕನ್ಫ್ಯೂಷನ್ ಬೇಡ ಅಂತೆ ಪರ್ಪಲ್ ಅರ್ಧ ಮತ್ತು ಸಿಲ್ವರ್ ಅರ್ಧ ಹಾಕು ನನ್ನ ಬರೀ. ಆ್ಯಂಡ್ ಫ್ಯಾಮ್ಲಿ ನಾ ಕನ್ಫ್ಯೂಸ್ಡ್ ಅಂದ್ರೆ ನಮ್ಮ ಮನ್ಯಾಗ ನನ್ಕಿ ಕನ್ಫ್ಯೂಸ್ಡ್. ನನಗೆ ಸಿಲ್ವರ್ ಹಾಕೋದೈತಿ ಅತ್ತೆ, ಸಿಲ್ವರ್ ಹಾಕ್ಬೇಕಿಲ್ಲ. ನಾನು ಮನ್ಯಾಗ್ನವ್ರು ಕೇಳತ್ತೇನೆ ಯಾವ್ದು ಹಾಕ್ಲಿಪ್ಪ ಅಂತಂದ್ರೆ ಅವ್ರು ಪರ್ಪಲ್ ಹಾಕೋಣತ್ತಾರೆ. ನಂಗೆ ಮತ್ತು ಸಿಲ್ವರ್ ಹಾಕೋದೈತಿ ಮತ್ತು ಕೇಳತ್ತೇನೆ, ಮತ್ತು ಅವ್ರು ಪರ್ಪಲ್ ಹಾಕೋಣತ್ತಾರೆ. ನಂಗೆ ಈಗ ಭಾಳ ಕನ್ಫ್ಯೂಸ್ ಆಗಿಬಿಟ್ಟೈತ್ರಿ. ಈಗ ನಂಗೆ ಗೊತ್ತಾಗತ್ತಿಲ್ಲ. ಇದನ್ನ ಆಮೇಲೆ ಇದ್ರದ್ದೇನು ಹಿಸಾಬ್ ಕಿತಾಬ್ ಐತಲ್ಲ ಆಮೇಲೆ ನೋಡೋಣಂತೆ. ಫಸ್ಟ್ ಇದಕ್ಕೆ ಐತಲ್ರಿ ಪಿಕಾಚುದ್ ವೈರ್, ಇದಕ್ಕೆ ಇದನ್ನು ಹಾಕ್ಬಿಡು ನನ್ನ ಬರೀ. ಇದು ಭಾಳ ತನಕ ಹಿಡಿತೈತೆ, ಹಾಕಕ್ಕೆ ಬರತ್ತಿಲ್ಲೇ. ಒಂದೇದು ಹಾಕ್ಕೊಡ್ಬಲ್ಲ ಇಲ್ಲಿ ಪಜ್ಜ, ಹಾಕ್ಕೊಡ್ಬಾ ಇಲ್ವ ಇದಕ್ಕೆ ಒಂದೇದು. ನನ್ನ ಫ್ಯಾಮ್ಲಿ ಇದೆ ಭಾಳ ಗುದ್ದಾಡ್ಬೇಕ್ರಿಪ್ಪ. ಇದಕ್ಕೆ 2 ಜನ ಬೇಕನ್ನಿಸ್ತೈತಿ. ಇನ್ ಕೇಸ್ ನಿಮಗೆ ಟೆಕ್ನಿಕ್ ಗೊತ್ತಿತ್ತು ಅಂದ್ರೆ ಹೇಳ್ರಿ. ಹಿಂಗೆ ರೋಲ್ ಮಾಡ್ಕೊಂತೋಗ್ಬೇಕಿದೆ. ಆ್ಯಂಡ್ ಫ್ಯಾಮ್ಲಿ ನೋಡ್ರಿ ಹೊಸ ಟೆಕ್ನಿಕ್ ಯೂಸ್ ಮಾಡತ್ತೇನೆ. ಹಿಂಗೆ ಹಾಕೋದಂದ್ರೆ ಸ್ಪೀಡ್ ಆಗತೈತಿ. ಕೇಬಲ ರೊಟೇಟ್ ಮಾಡೋದು ಬಿಟ್ಟೇನಿ, ಸೊ ದ್ಯಾಟ್ ಕರೆಕ್ಟ್ ಕುಂದ್ರಾತೈತೆ. ಸೊ ಫ್ಯಾಮ್ಲಿ ಇದೆಲ್ಲ ಹಾಕಿದ್ಮೇಲೆ ಸಿಗ್ತೇನೆ ಅಂತ ಬರೀ. ಬಟ್ ಇದು ಸ್ವಲ್ಪ ಭಾಳ ಟೈಮ್ ಕನ್ಸ್ಯೂಮಿಂಗ್ ಐತಿ. ಎಲ್ಲಿ ತೊಗೊಂಡೈತ್ರಿಪ್ಪ ಅಂತಂದ್ರೆ ನಮ್ಮ ಶರಣ್ ಅವ್ರ ಅಂಗಡಿನಾಗ. ಇನ್ ಕೇಸ್ ನಿಮಗೂ ಏನಾರ ಫೋನದ ಆ್ಯಸಸರೀಸ್, ಫೋನ್ ಬೇಕು, ಸ್ಪೀಕರ್ ಬೇಕು, ಇಯರ್ಫೋನ್ ಬೇಕು, ಏನೇ ಇತ್ತಂತಂದ್ರೆ ಗ್ಯಾಜೆಟ್ಸ್, ಆಮೇಲೆ ಎಲೆಕ್ಟ್ರಾನಿಕ್ ಡಿವೈಸ್ ಅಂತಂದ್ರೆ ನಮ್ಮ ಅಣ್ಣನ ಅಂಗಡಿನಾಗ ತೊಗೋರಿ. ಓಂಕಾರ ಅಂತೈತಿ, ಓಂಕಾರ ಮೊಬೈಲ್ಸ್. ಧಾರವಾಡನಾಗ ಯಾರು ಇರ್ತೀರಲ್ಲ ಅಲ್ಲಿ ತೊಗೋರಿ. ಇದೇನು ಹೇಳ್ಬೈ ಲೊಕೇಶನ್? ಧಾರವಾಡ ಪ್ಲಾಜಾ. ಮುಂದೆ ಹೇಳ. ಓಂಕಾರ ಮೊಬೈಲ್, ಸಿಟಿ ಮೊಬೈಲ್ಸ್ ಅಪೋಸಿಟ್. ಫ್ಯಾಮ್ಲಿ ನೋಡ್ರಿ ಇದು ದೊಡ್ಡ ಕೇಬಲ್ ಅರೌಂಡ್ 20% ಕಂಪ್ಲೀಟ್ ಆಗೈತಿ ಇನ್ನು. ಆ್ಯಂಡ್ ಫ್ಯಾಮ್ಲಿ ನೋಡ್ರಿ ಇಲ್ಲಿ ಅದು ಕೀ ಟೈಪ್ ಹಾಕೈತಿ. ಒಂದು ಫುಲ್ ಪರ್ಪಲ್ ಹಾಕತ್ತಿದ್ದೆ ಮತ್ತು ಚಂದ ಕಾಣಂಗಿಲ್ಲ ಅಂತ ಇಲ್ಲಿ ಸಿಲ್ವರ್ ಇಲ್ಲಿ ಪರ್ಪಲ್. ಆಮೇಲೆ ಇದಕ್ಕಿದೆ ಯಾವುದೋ ಬೇರೆ ಐತಿ ಮೆಟಲ್ ಬ್ಲ್ಯಾಕ್. ಸ್ವಲ್ಪ 20% ಪರ್ಪಲ್ ಹಾಕಿದ, ಉಳ್ಕಿದ್ ಬ್ಲೂ ಹಾಕ್ಯಾನ. ಒಂದು ಟೈಪ್ ಮೆಟಲ್ ಬ್ಲೂ ಐತದ, ಇನ್ನೂ ಇಷ್ಟು ತೊಗೊಂಡು ಉಳ್ದಾವ್. ಆ್ಯಂಡ್ ಇದು ಹಿಂಗೆ ಕಾಣತೈತೆ ನೋಡ್ರಿ. ಅದು ಕಾಣತೈತೆ ಇಲ್ಲ ಕಲರ್ ಇಲ್ಲಿ ಕಾಣತೈತೆ ನೋಡ್ರಿ. ಸಿಲ್ವರ್ ಮತ್ತು ಹಿಂಗೆ ಐತಿ. ಲ್ಯಾಪ್ಟಾಪ್ ಚಾರ್ಜರ್ ಇಲ್ಲಿ ಹಿಂಗೆ ಹಾಕ್ಯ ನೋಡ್ರಿ. ಇದಕ್ಕೆ ಮೆಟಲ್ ಬ್ಲ್ಯಾಕ್ ಇನ್ನೂ ಉಳಿತೆ, ಬ್ಲೂ ಕಲರ್ ಉಳಿದೈತಿ. ಇಷ್ಟು ತನಕ ಆತು ನೋಡ್ರಿ. ಅದೊಂದು ಅರ್ಧ ತಾಸು ಹಿಡಿತ ಅನಿಸ್ತೈತಿ. ಇಲ್ಲ 15-20 ನಿಮಿಷ ಹಿಡಿತು. ಸ್ಟೈಲ್ ನೋಡ್ರಿ ಇಲ್ಲಿಕ್ಕಿನ ಮಕ್ಕಳದ ಭಾರಿ ಇದೆ ಬಿಡು. ಕುಕ್ಕಿ ಹುಲಿ ಹೆಂಗೈತೆ ನೋಡ್ರಿ ನಮ್ದು, ಬಿಳಿ ಹುಲಿ ಇದೆ. ಮತ್ತೆ ಹೆಂಗೆ ನೋಡ್ತಾಳ ನೋಡ್ರಿ. ಯಾರದ ಕುಕ್ಕು? ಏನ್ಲೇ ಮಿಸ್ಕ್ಯಾಡ್ ಒಂದು ಇಟ್ಟರೆ ಹುಚ್ಚಿ.